ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಜೂನ್ 1ನೇ ತಾರೀಕಿನಿಂದ 15ನೇ ತಾರೀಕಿನ ತನಕ ಅಧಿಕ ಜ್ಯೇಷ್ಠ ಮಾಸ ಅನ್ನುವಂಥದ್ದು ನಡೀತಾ ಇರುತ್ತೆ. ಜೂನ್ 15ರ ನಂತರದಿಂದ ನಿಜ ಜ್ಯೇಷ್ಠ ಮಾಸ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಈ ಜೂನ್ ತಿಂಗಳಲ್ಲಿ ವಿಶೇಷವಾದಂತಹ ಒಂದು ಪರಿವರ್ತನೆ ಅಂತ ಹೇಳಿದರೆ ಗುರುವಿನ ಪರಿವರ್ತನೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಆಗುವಂಥದ್ದು. ಗೋಚಾರದಲ್ಲಿ ಇದು ಒಂದು ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಂದು ಪರಿವರ್ತನೆ. ಯಾವುದೇ ಶುಭ ಗ್ರಹಗಳು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಅತಿಶಯವಾದಂತಹ ಶುಭ ಫಲಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಗುರುಬಲದ ಅವಶ್ಯಕತೆ ಅನ್ನುವಂಥದ್ದು ಎಲ್ಲ ರಾಶಿಯವರಿಗೂ ಇರುತ್ತೆ. ಗುರು ತನ್ನ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಎಲ್ಲ ರಾಶಿಯವರಿಗೂ ಕೂಡ ಒಂದು ಸ್ವಲ್ಪ ಪ್ರಮಾಣದ ಗುರುಬಲ ಅನ್ನುವಂಥದ್ದು ನಡೀತಾ ಇರುತ್ತೆ ಅಂತಲೇ ಹೇಳಿದ್ದಾರೆ. ಗುರುವಿನ ಒಂದು ಬಲಾಬಲಗಳು ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥದ್ದು. ಒಂದು ವಿದ್ಯಾರ್ಜನೆ ಮಾಡುವಂಥದ್ದು, ಇನ್ನೊಂದು ಹಣ ಸಂಪಾದನೆ ಮಾಡುವಂಥದ್ದು, ಇನ್ನೊಂದು ಸಂತಾನ. ಇಂತಹ ಪ್ರಮುಖವಾದ ಕಾರಣಗಳಿಗೆ ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕವಾಗಿರುತ್ತೆ. 12 ವರ್ಷಕ್ಕೊಮ್ಮೆ ಗುರು ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಹಾಗಾಗಿ ಇದು ಅತ್ಯಂತ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುವಂತಹ ಒಂದು ಪರಿವರ್ತನೆ. ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ತನ್ನ ಉಚ್ಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 8ನೇ ತಾರೀಕು ಶುಕ್ರನು ಕೂಡ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿದರೆ, ಜೂನ್ 15ನೇ ತಾರೀಕು ಸೂರ್ಯ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಲ್ಲಿ ಜೂನ್ 20ನೇ ತಾರೀಕು ಕುಜ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಒಂದು ವಿವರ. ಇನ್ನು ಈ ಬದಲಾಗುವಂತಹ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಕರ್ಕಾಟಕ ರಾಶಿಯವರಿಗೆ ಅವರ ಜನ್ಮ ರಾಶಿಯಲ್ಲೇ ಗುರು ಉಚ್ಚನಾಗುವಂಥವನು. ಅಂದರೆ ಗುರುವಿನ ಒಂದು ಅನುಗ್ರಹ ಕರ್ಕಾಟಕ ರಾಶಿಗೆ ಬಹಳ ಜಾಸ್ತಿ ಇರುತ್ತೆ. ಪರಮ ಮಿತ್ರನಾಗಿ ಕೆಲಸ ಮಾಡ್ತಾನೆ, ಅವನಿಗೆ ಅದು ಉಚ್ಚ ಕ್ಷೇತ್ರವಾಗಿರುತ್ತೆ. ಹಾಗಾಗಿ ಆ ಕರ್ಕಾಟಕ ರಾಶಿಯ ಮೇಲೆ ಗುರುವಿನ ಒಂದು ಒಲವು ಅಥವಾ ಒಂದು ಅನುಗ್ರಹ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಎಲ್ಲರೂ ಹೇಳ್ತಾರೆ ಜನ್ಮ ರಾಶಿಯಲ್ಲಿ ಗುರು ಸಂಚಾರ ಆಗುವಾಗ ಕಷ್ಟಗಳನ್ನು ಹೆಚ್ಚಾಗಿ ನೋಡ್ತಾರೆ ಅಂತ. ಅದು ಗುರುವಿಗೆ ಶತ್ರುತ್ವ ಇರುವಂತಹ ರಾಶಿಗಳಿಗೆ ಅವನು ಜನ್ಮ ರಾಶಿಯಲ್ಲಿ ಬಂದಾಗ ಸಮಸ್ಯೆಗಳು ಉಂಟಾಗುತ್ತೆ. ಗುರುವಿನ ಜೊತೆ ಅಪಾರವಾದ ಮಿತ್ರತ್ವ ಇರುವಂಥದ್ದು ಅಥವಾ ಗುರುವಿನ ರಾಶಿಗಳೇ ಆದಾಗ ಅವನ ಅನುಕೂಲಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಸಮಸ್ಯೆಗಳು ಕಡಿಮೆ ಇರುತ್ತೆ. ಹಾಗಾಗಿ ಒಂದು ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರೆ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಗುರುವಿನ ಪರಿವರ್ತನೆ ತುಂಬ ದೊಡ್ಡ ಪ್ರಮಾಣದ ಅನುಕೂಲಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ವೀಕ್ಷಕರೇ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಗುರು 5ನೇ ಮನೆ, 9ನೇ ಮನೆ, 11ನೇ ಮನೆಗಳನ್ನು 5, 7 ಮತ್ತು 9ನೇ ಮನೆಗಳನ್ನು ಗುರು ವೀಕ್ಷಣೆ ಮಾಡ್ತಾನೆ. ಜ್ಞಾನ, ಸಂತಾನ, ಪೂರ್ವಪರ, ಪುಣ್ಯಸ್ಥಾನ, ವಿವಾಹ, ಮಾಂಗಲ್ಯ, ಹಾಗೆ ಪಾರ್ಟ್ನರ್ಶಿಪ್ ಅನ್ನುವಂತಹ ಸ್ಥಾನವನ್ನು ಗುರು ನೋಡ್ತಾನೆ. ಭಾಗ್ಯೋದಯಗಳನ್ನು ಕೊಡುವಂತಹ ಸ್ಥಾನವನ್ನು ಕೂಡ ಗುರು ನೋಡ್ತಾನೆ. ಇದೆಲ್ಲ ಒಂದು ದೊಡ್ಡ ಬೋನಸ್ ಅಂತ ಹೇಳ್ಬೋದು ಕರ್ಕಾಟಕ ರಾಶಿಯವರಿಗೆ. ಖಂಡಿತ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆರಡೂ ಕೂಡ ಕರ್ಕಾಟಕ ರಾಶಿಯವರಿಗೆ ಉಂಟಾಗುತ್ತೆ. ಇನ್ನು ಕುಟುಂಬ ಸ್ಥಾನದಲ್ಲೇ ಕೇತು ಇದ್ದಾನೆ. ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ಜೂನ್ 20ರ ನಂತರ ಕುಜವತ್ ಕೇತು ಅಂತ ಹೇಳ್ತಾರೆ. ಎರಡೂ ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು ಪ್ರಹಾರಕ್ಕಾಗಿಯೇ ಕಾಯ್ತಾರೆ ಅಂತ. ಜೂನ್ 20ರ ತನಕ ವೃಷಭ ರಾಶಿಯವರಿಗೆ
ಕರ್ಕಾಟಕ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಆ ನಂತರದಲ್ಲಿ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಳ್ಬೇಕು. ಯಾವುದೇ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಇಲ್ಲದೇ ಇದ್ದರೆ ಮಾನಸಿಕ ನೆಮ್ಮದಿ ಅಥವಾ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯದ ಸಮಸ್ಯೆಗಳು, ಅದಕ್ಕೆ ವಿಪರೀತವಾದಂತಹ ಧನವ್ಯಯ ಆಗುವಂಥದ್ದು ಹೆಚ್ಚಾಗಿರುತ್ತೆ. ಜೂನ್ 8ನೇ ತಾರೀಕು ಶುಕ್ರ ಜನ್ಮರಾಶಿಗೆ ಬರ್ತಾನೆ. ಖಂಡಿತ ಒಳ್ಳೆಯ ಸಮಯ. ಹಣಕಾಸಿನಲ್ಲಿ ಅಭಿವೃದ್ಧಿ, ಅನುಕೂಲಗಳನ್ನು ಖಂಡಿತವಾಗ್ಲೂ ಕರ್ಕಾಟಕ ರಾಶಿಯವರು ಕಾಣ್ತೀರಾ. ಅದರಲ್ಲೂ ಕೂಡ ಪಂಚಮಾಧಿಪತಿ ಕುಜ ಏಕಾದಶ ಲಾಭಸ್ಥಾನಕ್ಕೆ ಬರ್ತಾನೆ ಈ ತಿಂಗಳಲ್ಲಿ, ಅದು ಕೂಡ ತುಂಬ ಒಳ್ಳೆಯದು. ಸೊ ಎಲ್ಲ ಗ್ರಹಗಳ ಚಲನೆ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯ ಸ್ಥಾನಗಳಲ್ಲಿ ಉಂಟಾಗುತ್ತೆ. ಈ ಮಾಸಗಳು ತುಂಬ ಒಳಿತನ್ನು ಮಾಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಕೇವಲ ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ. ಕುಟುಂಬದಲ್ಲಿ ಆದಷ್ಟು ಸೌಮ್ಯವಾಗಿರುವಂತಹ ಒಂದು ವಿಚಾರ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸ್ವಲ್ಪ ವಾಕ್ಯಗಳನ್ನು ಸೌಮ್ಯ ಮಾಡಿಕೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ವಾಕ್ಸ್ಥಾನದಲ್ಲೇ ಇದ್ದಾನೆ ಕೇತು, ಅವನ ಮೇಲೆ ಕುಜನ್ ದೃಷ್ಟಿ ಬೀಳುತ್ತೆ. ಒಳ್ಳೇದು ಹೇಳಿದರೂ ಕೂಡ ನಿಷ್ಠೂರ ಆಗುವಂತಹ ಸಂದರ್ಭಗಳು ಸ್ವಲ್ಪ ಕರ್ಕಾಟಕ ರಾಶಿಯವರನ್ನು ಬಾಧಿಸುತ್ತೆ. ಇದು ಒಂದೇ ಕಾಂಬಿನೇಷನ್ ಬಿಟ್ಟರೆ ಮಿಕ್ಕಿದ್ದೆಲ್ಲದೂ ಕೂಡ ಕರ್ಕಾಟಕ ರಾಶಿಯವರಿಗೆ ತುಂಬ ಉತ್ತಮ ಸ್ಥಿತಿಯಲ್ಲಿದೆ. ಅನುಕೂಲಗಳನ್ನು ಖಂಡಿತವಾಗ್ಲೂ ಕಾಣ್ತೀರ. ಇನ್ನು ಸೋದರ ಸೋದರಿಯರ ನಡುವೆ ಸಾಮರಸ್ಯ ಚೆನ್ನಾಗಿರುತ್ತೆ. ಏನಾದರೂ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಖಂಡಿತ ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಸಿಗುತ್ತೆ. ಇವೆಲ್ಲ ಸ್ವಲ್ಪ ಈ ತಿಂಗಳು ಜೂನ್ 8ನೇ ತಾರೀಕಿನ ನಂತರ ಅಭಿವೃದ್ಧಿಗಳನ್ನು ಹೆಚ್ಚಾಗಿ ಕಾಣ್ತೀರಾ ಕರ್ಕಾಟಕ ರಾಶಿಯವರು. ಕರ್ಮ ಉದ್ಯೋಗದಲ್ಲೂ ಕೂಡ ನಿರೀಕ್ಷೆಗೂ ಮೀರಿದ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಆಲ್ಮೋಸ್ಟ್ ಈ ತಿಂಗಳ ಅಂತ್ಯ ಭಾಗದ ತನಕ ವೆಯ್ಟ್ ಮಾಡಿದರೆ ಜೂನ್ 20ರ ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲಗಳನ್ನು ಕಾಣೋದಕ್ಕೆ ಸಾಧ್ಯ. ಇನ್ನು ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದಿದ್ದರೆ ಖಂಡಿತ ಅನುಕೂಲ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ತುಂಬ ಉತ್ತಮ ಸ್ಥಿತಿಗೆ ಬರುತ್ತೆ. ವಿದೇಶದಲ್ಲಿ ವಿದ್ಯೆ ಅಥವಾ ಉದ್ಯೋಗ ಎರಡೂ ಕೂಡ ಮಕ್ಕಳಿಗೆ ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇದು ತುಂಬ ಸಕಾಲ ಅಂತ ಕೂಡ ಹೇಳ್ಬೋದು. ಮಕ್ಕಳ ಅಭಿವೃದ್ಧಿಗೆ ವಿದ್ಯೆ ಮತ್ತು ಉದ್ಯೋಗ ಕ್ಷೇತ್ರ ಎರಡರಲ್ಲಿಯೂ ಕೂಡ ಮಕ್ಕಳ ಒಂದು ಅಭಿವೃದ್ಧಿಗಳನ್ನು ಕರ್ಕಾಟಕ ರಾಶಿಯವರು ಖಂಡಿತವಾಗ್ಲೂ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದಿದ್ದರೆ, ಮಾರುವಂಥದ್ದಿದ್ದರೆ ಕರ್ಕಾಟಕ ರಾಶಿಯವರಿಗೆ ಇದು ಒಂದು ಸಕಾಲ. ಖಂಡಿತವಾಗ್ಲೂ ವಿಮರ್ಶೆ ಮಾಡುವ ಅವಶ್ಯಕತೆಯೂ ಇಲ್ಲ. ಈ ಸಮಯದಲ್ಲಿ ಯಾವುದೇ ಆಪರ್ಚುನಿಟಿ ಬಂದರೆ ಖಂಡಿತವಾಗ್ಲೂ ತೆಗೆದುಕೊಳ್ಬೋದು. ಗುರು ಮತ್ತು ಶುಕ್ರರ ಸಂಯೋಗ ಜನ್ಮರಾಶಿಯಲ್ಲುಂಟಾಗುತ್ತೆ. ಇದು ಒಂದು ದೊಡ್ಡ ಪ್ರಮಾಣದ ಪರಿವರ್ತನೆ. ಶುಕ್ರನು ಕೂಡ ಗುರುವಿನ ಯುತಿಯಲ್ಲಿರ್ತಾನೆ. ಶನಿ ಮೇಲೂ ಕೂಡ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಸೊ ಕರ್ಕಾಟಕ ರಾಶಿಯವರು ಯಾವುದೇ ಹೊಸ ಮನೆ ಕಟ್ಟುವಂತಹ ವಿಚಾರ ಇದ್ದರೆ, ಭೂಮಿ ಖರೀದಿ ಮಾಡುವಂತಹ ವಿಚಾರ ಇದ್ದರೆ ಅಥವಾ ಭೂಮಿಯನ್ನು ಮಾರುವಂತಹ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ಇದು ಉತ್ತಮವಾದಂತಹ ಸಮಯ. ಮಕ್ಕಳ ಎಜುಕೇಷನ್ ತುಂಬ ಉತ್ತಮ ಆಗುತ್ತೆ. ಸಂತಾನದ ಇರುವಂಥವರಿಗೆ ಇದಕ್ಕಿಂತ ಒಳ್ಳೆಯ ಸಮಯ ಸಿಗೋದಿಲ್ಲ. ಖಂಡಿತ ಗುರುವಿನ ಅನುಗ್ರಹ ಸಂತಾನ ಸ್ಥಾನದ ಮೇಲಿರುತ್ತೆ, ಪೂರ್ವಜನ್ಮದ ಪುಣ್ಯ ಸ್ಥಾನದ ಮೇಲಿರುತ್ತೆ. ಒಂದು 5th ಹೌಸನ್ನು ಜ್ಞಾನ, ಸಂತಾನ ಮತ್ತು ಪೂರ್ವಪರ ಪುಣ್ಯ ಅಂತ ಹೇಳಿದ್ದಾರೆ. ಅಂದರೆ ಒಂದು ಉತ್ತಮವಾದಂತಹ ಜ್ಞಾನ, ಒಂದು ಉತ್ತಮವಾದಂತಹ ಸಂತಾನ ಪಡಿಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ಇರಬೇಕು ಅಂತ. ಅಂತಹ ಸ್ಥಾನದ ಮೇಲೆ ಗುರುವಿನ ಉಚ್ಚ ಗುರುಬ್ರಹ್ಮನ ದೃಷ್ಟಿ ಬೀಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಷಷ್ಠಾಧಿಪತಿ ಗುರು ಜನ್ಮದಲ್ಲಿರ್ತಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರು ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳು ಉಂಟಾಗುತ್ತೆ. ಯಾವುದೇ ಮನಸ್ತಾಪಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ಅನುಕೂಲಗಳನ್ನು ನಿರೀಕ್ಷೆ ಮಾಡಬಹುದು. ಸ್ವಂತ ವ್ಯವಹಾರ, ಬಿಸ್ನೆಸ್, ಇನ್ವೆಸ್ಟ್ಮೆಂಟ್ಗಳಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಏಕೆಂದರೆ ಸಪ್ತಮಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಗುರುವಿನ ಮನೆಯಲ್ಲೇ ಶನಿ ಸಂಚಾರ ಆಗ್ತಾ ಇದೆ. ಆ ಸ್ಥಾನದ ಅಧಿಪತಿ ಗುರು ಉಚ್ಚ ಕ್ಷೇತ್ರದಲ್ಲಿದ್ದು ಶನಿಯನ್ನು ನೋಡ್ತಾನೆ. ಎಲ್ಲ ಕಾಂಬಿನೇಷನ್ಗಳು ಕೂಡ ಖಂಡಿತವಾಗ್ಲೂ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳನ್ನೇ ಸೂಚಿಸುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ,
ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಆರೋಗ್ಯದಲ್ಲಿ ಅಭಿವೃದ್ಧಿಗಳು ಉಂಟಾಗುತ್ತೆ ದಂಪತಿಗಳ ನಡುವೆ ಬಹಳ ಸಮಯದಿಂದ. ಏಕೆಂದರೆ ಕರ್ಕಾಟಕ ರಾಶಿಯವರಿಗೆ 4-5 ವರ್ಷಗಳಿಂದ ವಿವಾಹದ ವಿಳಂಬಗಳನ್ನು ನೋಡ್ತಾ ಬಂದಿರ್ತೀರ. ಏಕೆಂದರೆ ಸಪ್ತಮ ಶನಿ, ಅಷ್ಟಮ ಶನಿ ಇದೆಲ್ಲ ಮುಗಿದು ಈಗ 1.5 ವರ್ಷ ಆಗಿದೆ. ಆದರೂ ಕೂಡ ಆ ಸಮಯದಲ್ಲಿ ಗುರುಬಲ ಇರಲಿಲ್ಲ, ಮತ್ತೆ ವಿಳಂಬ ಆಗೋದಕ್ಕೆ ಕಾರಣಗಳಿತ್ತು. ಈಗ ಅದೆಲ್ಲ ಪರಿಹಾರ ಆಗುವಂತಹ ಸಮಯ. ಕರ್ಕಾಟಕ ರಾಶಿಯವರಿಗೆ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಖಂಡಿತ ಶುಭ ಸಮಯ. ದಾಂಪತ್ಯ ಜೀವನ ಖಂಡಿತ ಶುಭ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಹಾಗೂ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಮಂಗಳ ಕಾರ್ಯಗಳು ನಡೆಯುವಂತಹ ಸಮಯ ಇದಾಗಿರುತ್ತೆ. ಖಂಡಿತ ಪ್ರಯತ್ನ ಮಾಡಿ. ಈ ವಿಚಾರದಲ್ಲಿ ಯಾವುದೇ ಹಿನ್ನಡೆಗಳಿಗೆ ಅವಕಾಶ ಇರುವುದಿಲ್ಲ. ಅಷ್ಟಮಾಧಿಪತಿ ಶನಿ ಮೇಲೆ ಗುರುದೃಷ್ಟಿ ಬೀಳ್ತಾ ಇರುತ್ತೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿಗೆ ಅವಕಾಶ ಇಲ್ಲ. ಆರೋಗ್ಯದಲ್ಲಿಯೂ ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ಈಗ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುವಂತಹ ಸಮಯ. ಸಕಾಲದಲ್ಲಿ ನಿಮಗೆ ಸರಿಯಾದ ವ್ಯವಸ್ಥೆಗಳು ಅಥವಾ ವೈದ್ಯರ ಅನುಕೂಲಗಳು ಉಂಟಾಗುತ್ತೆ. ಲಾಂಗ್ ಟರ್ಮಿಂದ ಏನಾದರೂ ಸಮಸ್ಯೆಗಳಿದ್ದರೆ, ಏಕೆಂದರೆ ರಾಹು ಕೂಡ ಕಳೆದ 1.5 ವರ್ಷಗಳಿಂದ ಅಷ್ಟಮದಲ್ಲೇ ಸಂಚಾರ ಮಾಡ್ತಾ ಇದ್ದ. ಬೆನ್ನು ಹುರಿ, ಬ್ಯಾಕ್ ಪೈನ್ ಅಥವಾ ಏನಾದರೂ ವೈರಲ್ ಇನ್ಫೆಕ್ಷನ್ಗಳು, ಈ ಥರ ಆರೋಗ್ಯದ ಸಮಸ್ಯೆಗಳಿದ್ದರೆ ಈಗ ಅದೆಲ್ಲ ಪರಿಹಾರ ಆಗುವಂತಹ ಸಮಯ. ಭಾಗ್ಯೋದಯಗಳನ್ನು ಕಾಣ್ತೀರಾ. ಭಾಗ್ಯದಲ್ಲಿ ಶನಿ ಇದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಇದೆ. ಸೊ ಖಂಡಿತ ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು, ಪ್ರಾಪರ್ಟಿ ಇದೆಲ್ಲ ಕರ್ಕಾಟಕ ರಾಶಿಯವರಿಗೆ ಅನುಕೂಲವಾಗುತ್ತೆ. ಯಾವುದೇ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು, ಮಾರುವಂಥದ್ದು ಇದೆಲ್ಲ ಕೂಡ ತುಂಬ ಉತ್ತಮವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಕರ್ಮ ಉದ್ಯೋಗದಲ್ಲಿ ಏನಾದರೂ ಪರಿವರ್ತನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಖಂಡಿತ ಒಳ್ಳೆಯದು. ಮುಂದಿನ ವರ್ಷ ಅಂದರೆ ಜೂನ್ ನಂತರದಲ್ಲಿ 2027 ಜೂನ್ ನಂತರ ಕರ್ಕಾಟಕ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಶನಿ ನೀಚನಾಗಿ ಬರ್ತಾನೆ. ಸೊ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆ, ಕಿರಿಕಿರಿಗಳು ಇವೆಲ್ಲ ಮುಂದಿನ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಸೊ ಯಾಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಕರ್ಕಾಟಕ ರಾಶಿಯವರಿಗೆ ಈಗ ಅಕ್ಟೋಬರಲ್ಲಿ ಇನ್ನೂ ಗುರುಬಲ ಉತ್ತಮ ಸ್ಥಿತಿಗೆ ಬರುತ್ತೆ. ಈ ಸಮಯದಲ್ಲಿ ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಇನ್ನೊಂದು 3 ವರ್ಷಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುವ ಮಾನಸಿಕ ಸ್ಥಿತಿಗಳನ್ನು ದೃಢ ಮಾಡ್ಕೊಳ್ಳಿ, ಅಥವಾ ಅದಕ್ಕೆ ಬೇಕಾದಂತಹ ಉದ್ಯೋಗಗಳನ್ನು ಹುಡುಕೊಳ್ಳಿ. ಈ ಸಮಯದಲ್ಲಿ ಮಾಡುವಂತಹ ಪರಿವರ್ತನೆ ದೀರ್ಘಕಾಲದಲ್ಲಿ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಕರ್ಕಾಟಕ ರಾಶಿಯವರಿಗೆ ಇದು ಅತ್ಯಂತ ಅವಶ್ಯಕವಾಗಿರುತ್ತೆ. ಸೊ ಕರ್ಮ ಉದ್ಯೋಗದ ಬಗ್ಗೆ, ಕರ್ಮಸ್ಥಾನಾಧಿಪತಿ ಕುಜ ಈ ತಿಂಗಳ 20ನೇ ತಾರೀಕಿನ ನಂತರ ಏಕಾದಶ ಲಾಭಸ್ಥಾನಕ್ಕೆ ಬರ್ತಾನೆ. ಜೂನ್ 20ನೇ ತಾರೀಕಿನ ನಂತರದಲ್ಲಿ ಈ ವರ್ಷದ ಅಂತ್ಯಭಾಗದ ತನಕ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗದಲ್ಲಿ ಯಾವುದೇ ಪರಿವರ್ತನೆಗಳು ಬಂದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ 3 ವರ್ಷಗಳ ಕಾಲ ಇನ್ನೂ ಉದ್ಯೋಗದ ಪರಿವರ್ತನೆಗಳ ಬಗ್ಗೆ ಚಿಂತನೆ ಮಾಡಬಾರದು. ಅದಕ್ಕೆ ಅನುಕೂಲವಾದಂತಹ ಸ್ಥಾನಗಳನ್ನು ಪಡೆದುಕೊಳ್ಳುವಂಥದ್ದು, ಅದಕ್ಕೆ ಬೇಕಾದಂತಹ ಫೌಂಡೇಶನ್ಗಳನ್ನು ಹಾಕ್ಕೊಳ್ಳುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಅನಿವಾರ್ಯವಾಗುತ್ತೆ. ಇಲ್ಲದೇ ಇದ್ದರೆ ಮುಂದಿನ ವರ್ಷದ ನಂತರದಲ್ಲಿ ಏನಾದರೂ ಉದ್ಯೋಗದ ಪರಿವರ್ತನೆಗಳನ್ನು ಮಾಡ್ತಾ ಬಂದರೆ ಪದೇ ಪದೇ ಉದ್ಯೋಗದ ಪರಿವರ್ತನೆಗಳನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ದೃಢವಾದ ಒಂದು ಫೌಂಡೇಶನ್ ಉದ್ಯೋಗ ಕ್ಷೇತ್ರದಲ್ಲಿ ಇದು ನಿಮಗೆ ಖಂಡಿತ ಸಕಾಲ ದೀರ್ಘಕಾಲದ ತನಕ ಅನುಕೂಲಗಳನ್ನು ಕಾಣ್ತೀರ. ಲಾಭಸ್ಥಾನಾಧಿಪತಿ ಶುಕ್ರ ಜನ್ಮದಲ್ಲೇ ಇರ್ತಾನೆ. ಖಂಡಿತವಾಗ್ಲೂ ಈ ತಿಂಗಳ 20ನೇ ತಾರೀಕಿನ ತನಕ ಎಲ್ಲ ಗ್ರಹಗಳ ಚಲನೆ ತುಂಬ ಉತ್ತಮ ಸ್ಥಾನಗಳಲ್ಲುಂಟಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಅನುಕೂಲಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಜೂನ್ 20ರ ನಂತರದ ಕುಜನ ಪರಿವರ್ತನೆ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ. ವ್ಯಯಸ್ಥಾನಾಧಿಪತಿ ವ್ಯಯಸ್ಥಾನದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ವ್ಯಯದಲ್ಲಿ ಬುಧನ ಸಂಚಾರ ಆಗ್ತಾ ಇರುತ್ತೆ. ಸೂರ್ಯ ಕೂಡ ವ್ಯಯಭಾವಕ್ಕೆ ಬರ್ತಾನೆ ಈ ತಿಂಗಳ 15ರ ನಂತರ. ಸ್ವಲ್ಪ ಧನ ವ್ಯಯಗಳ ಬಗ್ಗೆ ಗಮನ ಇಟ್ಕೊಳ್ಳಿ. ಏಕೆಂದರೆ ಕೇತು ದ್ವಿತೀಯ ಸ್ಥಾನದಲ್ಲಿದ್ದು ಆ ಸ್ಥಾನಾಧಿಪತಿ ಸೂರ್ಯ ವ್ಯಯಭಾವಕ್ಕೆ ಬರ್ತಾನೆ. ಅನಿರೀಕ್ಷಿತವಾಗಿ ಖರ್ಚುಗಳು ಉಂಟಾಗುತ್ತೆ. ಸ್ವಲ್ಪ ಕುಟುಂಬದಲ್ಲಿ ಯಾರಿಗಾದರೂ ಆರೋಗ್ಯದ ಬಗ್ಗೆ ಧನವ್ಯಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ
ಗಣಪತಿಯ ದರ್ಶನ ಮಾಡಿ, ಗಣಪತಿಯ ಆರಾಧನೆ ಮಾಡಿ, ಖಂಡಿತವಾಗ್ಲೂ ಕರ್ಕಾಟಕ ರಾಶಿಯವರಿಗೆ ಅನುಕೂಲಗಳು ಉಂಟಾಗುತ್ತೆ. ಗುರು ಪರಿವರ್ತನೆ ಕರ್ಕಾಟಕ ರಾಶಿಯವರಿಗೆ ಆಲ್ಮೋಸ್ಟ್ 80% ಅನುಕೂಲಗಳನ್ನು ಮಾಡಿಕೊಡುತ್ತೆ. ವಿದ್ಯೆ, ಮಕ್ಕಳ ಒಂದು ಉದ್ಯೋಗ ಅಥವಾ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ ಮತ್ತು ಪ್ರಾಪರ್ಟಿ, ಈ 5 ಕ್ಷೇತ್ರಗಳು ಕರ್ಕಾಟಕ ರಾಶಿಯವರಿಗೆ ಖಂಡಿತವಾಗ್ಲೂ ಶುಭ ಫಲಗಳನ್ನು ಕೊಡುತ್ತೆ. ಅಕ್ಟೋಬರ್ ನಂತರ ಇನ್ನೂ ದೊಡ್ಡ ಪ್ರಮಾಣದ ಗುರುಬಲ ಪ್ರಾರಂಭ ಆಗುತ್ತೆ. ಖಂಡಿತವಾಗ್ಲೂ ಅನುಕೂಲಗಳನ್ನು ಕಾಣ್ತೀರಾ. ಎಲ್ಲ ನವಗ್ರಹಗಳು ಕೂಡ ಕರ್ಕಾಟಕ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.